ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನನ್ನ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಯೂಟ್ಯೂಬ್ ಬಗ್ಗೆ ಈ ಒಂದು ವಾರದಲ್ಲಿ ನಾನು ವಿಡಿಯೋ ಮಾಡಿಲ್ಲ. ಇದು ಯೂಟ್ಯೂಬ್ ಬಗ್ಗೆ ಮಾಡ್ತಿರ್ತಕ್ಕಂಥ ವಿಡಿಯೋ. ಸೊ ಇದರಲ್ಲಿ ಸುಮಾರಷ್ಟು ಇನ್ಫಾರ್ಮೇಷನನ್ನು ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ಅದರಲ್ಲೂ ಹೊಸ ಯೂಟ್ಯೂಬ್ ಚಾನಲ್ ಮಾಡೋ ಅಂಥವ್ರಿಗೆ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ನನಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ, ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂತ ಹೇಳಿದರೆ ನಾನು ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೀನಿ. ತುಂಬ ಶಾರ್ಟ್ ಪೀರಿಯಡಲ್ಲಿ ನನಗೆ ತುಂಬಾ ಚೆನ್ನಾಗಿ ನೀವು ಸಪೋರ್ಟ್ ಮಾಡಿದ್ದೀರಾ. ನಿಮ್ಮ ಒಂದು ಸಪೋರ್ಟಿಂದ ಇವತ್ತು ನನಗೆ ಇಷ್ಟೆಲ್ಲ ಸಬ್ಸ್ಕ್ರೈಬರ್ಸು, ವ್ಯೂವ್ಸು ಇದೆಲ್ಲನೂ ಸಿಕ್ಕಿದೆ. ನಾನು ನಿಮಗೆ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತೀನಿ. ಯಾಕಂತ ಹೇಳಿದರೆ ಝೀರೋಗೆ ತುಂಬ ವ್ಯಾಲ್ಯೂ ಇದೆ. ನಾನು ಝೀರೋದಿಂದ ಬಂದಿದ್ದು. ಸೊ ಒಂದ್ರ ಮುಂದೆ ಎರಡು ಮುಂದೆ ನಂಬರ್ಗಳ ಮುಂದೆ ಝೀರೋ ಬಂದ್ರೇ ವ್ಯಾಲ್ಯೂ ಆಗುತ್ತೆ. ನಂಬರ್ಗಳು ಹಿಂದೆ ಝೀರೋ ಇದ್ದರೆ ವ್ಯಾಲ್ಯೂ ಆಗೋಲ್ಲ. ಬಟ್ ಅದೇ ಖಾಲಿ ನಂಬರ್ ಇದ್ರೂ ವ್ಯಾಲ್ಯೂ ಬರೋಲ್ಲ. ಅದಕ್ಕೆ ಝೀರೋ ಸೇರಿದಾಗಲೇ ವ್ಯಾಲ್ಯೂ ಬರೋದು ಅಂತ ಹೇಳ್ತಾರಲ್ವ, ಆ ಒಂದು ಮಟ್ಟಕ್ಕೆ ನನ್ನನ್ನು ತೊಗೊಂಡು ಹೋಗ್ತಾ ಇದ್ದೀರಾ. ಸೊ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನೊಂದು ಏನಂತ ಹೇಳಿದರೆ, ನಾನು ಯೂಟ್ಯೂಬರ್ಗೆ ಹೇಳ್ತಕ್ಕಂಥ ಒಂದು ಕಿವಿ ಮಾತು ಏನಪ್ಪ ಅಂತ ಹೇಳಿದರೆ, ನೀವು ಬೇರೆಯವ್ರ ವಿಡಿಯೋ ನೋಡ್ತೀರಾ, ಬೇರೆಯವ್ರ ವಿಡಿಯೋ ನೋಡಿ ಕಂಟೆಂಟನ್ನು ಯೂಸ್ ಮಾಡ್ತೀರಾ, ಕಂಟೆಂಟನ್ನು ಯೂಸ್ ಮಾಡಬೇಡಿ ಅಂತ ಹೇಳಲ್ಲ. ಬಟ್ ಅದನ್ನು ನೀವಿಲ್ಲಿ ಬೆಳಿಬೇಕು ಅಂತ ಹೇಳಿದರೆ ಮೇಯ್ನಾಗಿ ಒಂದಷ್ಟು ಟಾಪಿಕ್ನ ಇಟ್ಕೊಳ್ಳಿ. ಏನಕ್ಕೆ ಅಂತ ಹೇಳಿದರೆ, ನಮ್ಮ ಚಾನಲಲ್ಲಿ ನಾವು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಮೆನ್ಷನ್ ಮಾಡಿದ್ದೀವಿ, ಎಲ್ಲನೂ ಮಾಡ್ತೀವಿ ಅಂತ ಹೇಳಿದರೆ. ಸೊ ಈಗ ನನ್ನನ್ನೇ ತೊಗೊಳ್ಳಿ ಎಕ್ಸಾಂಪಲ್. ನಾನು ಯಾವುದೋ ಒಂದು ಸ್ಕೀಮ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನನ್ನ ಆ ಸ್ಕೀಮನ್ನು ನೋಡಿಬಿಟ್ಟು ನನಗೊಂದು 10 ಜನ ಸಬ್ಸ್ಕ್ರೈಬರ್ ಆಗಿರ್ತಾರೆ. ಇವ್ರು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಚೆನ್ನಾಗಿ ಕೊಡ್ತಾರೆ ಅಂತ. ಬಟ್ ಅದನ್ನು ನಾನು ಒಂದು ದಿನ ಮಾಡಿ ನೆಕ್ಸ್ಟ್ ಇನ್ನೊಂದು 3-4 ದಿನದಲ್ಲಿ ನಾನು ಯಾವುದೋ ಒಂದು ವ್ಲಾಗ್ ಬಗ್ಗೆ ಮಾಡಿದೆ, ಇಲ್ಲ ಒಂದು ರೀಲ್ಸ್ ಬಗ್ಗೆ ಮಾಡಿದೆ, ಇಲ್ಲ ಇನ್ಸ್ಟಾಗ್ರಾಮ್ ಬಗ್ಗೆ ಮಾಡಿದೆ, ಫೇಸ್ಬುಕ್ ಬಗ್ಗೆ ಮಾಡಿದೆ ಅಂತ ಹೇಳಿದರೆ ನಾನು ಅವ್ರಿಗೆ ಡಿಸಪಾಯಿಂಟ್ ಮಾಡ್ದಂಗಾಗುತ್ತೆ. ಇನ್ನು ನೆಕ್ಸ್ಟ್ ಏನಾಗುತ್ತೆ, ನಾನು ಅದೇ ಟಾಪಿಕನ್ನು ತೊಗೊಂಬಂದಾಗ ಅವ್ರು ನೋಡಲ್ಲ. ಓ ಇವ್ರು ತಿಳಿದಾಗ ಹಾಕ್ತಾರೆ, ಅಷ್ಟೊತ್ತಿಗಾಗಲೇ ಈ ಸ್ಕೀಮ್ ಮುಂದೋಗಿರುತ್ತೆ ಅಂತ ಅವ್ರು ಯೋಚನೆ ಮಾಡ್ತಾರೆ. ಸ್ಮಾರ್ಟಾಗಿ ಯೋಚನೆ ಮಾಡಿ. ನೀವು ಮಾಡ್ತೀರಾ, ಒಂದು ಟಾಪಿಕನ್ನು ಇಟ್ಕೊಳ್ಳಿ. ವ್ಯೂಸ್ ಬರುತ್ತಾ ಬಿಡುತ್ತಾ ಸೆಕೆಂಡರಿ. ನಿಮಗೆ ನಿಜವಾಗ್ಲೂ ಹೇಳ್ತೀನಿ, ನಾನು ಹೋದ ತಿಂಗಳು ಹಾಕಿರೋ ವಿಡಿಯೋ ಇವತ್ತು ನನಗೆ ಎಷ್ಟು ವೈರಲ್ ಆಗ್ತಾಯಿದೆ ಅಂದರೆ, ನನಗೆ ಅವಾಗ ಅದು ಒಂದು 10-20 ವ್ಯೂಸ್ ಇತ್ತಷ್ಟೇ. ಅದು ಎಷ್ಟು ವೈರಲ್ ಆಗ್ತಾಯಿದೆ ಅಂದರೆ ಅಷ್ಟು ವೈರಲ್ ಹೋಗ್ತಾ ಇದೆ. ಆ ವಿಡಿಯೋದಿಂದಲೇ ನನಗೆ ಇವತ್ತು ಸಬ್ಸ್ಕ್ರೈಬರ್ ಬರ್ತಿರೋದು. ಬಟ್ ನಾನು ಆವಾಗ 3-4 ವ್ಯೂಸ್ ಬಂದಿದೆ, 10 ವ್ಯೂಸ್ ಬಂದಿದೆ ಅಂತ ಹೇಳಿಬಿಟ್ಟು ನಾನು ಆ ಟಾಪಿಕನ್ನು ಬಿಟ್ಟಿದ್ದೆ ಅಂತ ಹೇಳಿದರೆ ಇವತ್ತು ನನಗೆ 500 ಜನ ಸಬ್ಸ್ಕ್ರೈಬರ್ಸ್ ಆಗ್ತಾ ಇರಲಿಲ್ಲ. ಯಾಕಂದರೆ ಅದೇ ಟಾಪಿಕನ್ನೇ ಬೇರೆಯವ್ರು ಮಾಡಿದರೆ ಅವರಿಗೆ ವ್ಯೂಸ್ ಜಾಸ್ತಿ ಬರ್ಬೋದು. ಆಬ್ವಿಯಸ್ಲಿ ನಾನು ಮಾತಾಡೋ ಶೈಲಿನೇ ಬೇರೆ, ನೀವು ಮಾತಾಡೋ ಶೈಲಿನೇ ಬೇರೆ. ನನ್ನ ಥರ ನೀವು ಮಾತಾಡೋಕ್ಕಾಗಲ್ಲ, ನಿಮ್ಮ ಥರ ನಾನು ಮಾತಾಡೋಕ್ಕಾಗಲ್ಲ. ಈಗ ಒಂದೇ ಟಾಪಿಕನ್ನು 10 ಜನ ವಿಡಿಯೋ ಮಾಡಿದರೆ 10 ಜನದ ಬರ್ತಕ್ಕಂಥ ಮಾತು ಬೇರೆ ಆಗಿರುತ್ತೆ, ಮತ್ತು 10 ಜನ ಕೊಡ್ತಕ್ಕಂಥ ಎಕ್ಸ್ಪ್ಲನೇಷನ್ ಬೇರೆ ಆಗಿರುತ್ತೆ, 10 ಜನ ನಮಗೆ ತಿಳಿಸ್ತಕ್ಕಂಥ ವೇ ಬೇರೆ ಬೇರೆ ಆಗಿರುತ್ತೆ. ಒಂದೇ ಟಾಪಿಕಲ್ಲಿ ಹೇಳಿದ್ರು ನಿಮಗೆ ಮುಟ್ಟೋ ಥರ ನಾವು ಹೇಳ್ತೀವಲ್ವ, ಅವ್ರನ್ನ ನೀವು ಚೂಸ್ ಮಾಡ್ತೀರಾ. ಅರ್ಥ ಮಾಡ್ಕೊಳ್ಳಿ. ಏನಂತ ಹೇಳಿದರೆ, ಏನೇ ಟಾಪಿಕನ್ನು ತೊಗೊಳ್ಳಿ, ನಿಮ್ಮ ಶೈಲಿನಲ್ಲಿ ನೀವು ಹೇಳಿ. ಅವ್ರು ಹಂಗಂತಾರೆ ಹಿಂಗಂತಾರೆ, ನಾವು ಯಾರಿಗೂ ಮಾಡ್ತಾ ಇಲ್ಲ ಅಲ್ವಾ. ಸೊ ಇದು ನಮ್ಮ ಚಾನಲ್ ರೀ, ನಾವು ಕ್ರಿಯೇಟ್ ಮಾಡಿದ್ದೀವಿ, ನಮಗೆ ಹೆಂಗೆ ಬೇಕೋ ನಾವು ಹಂಗೆ ಮಾಡ್ಕೋಬೇಕು. ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಬಿಟ್ಟಾಕಿ ಹೇಳ್ತಾ ಇರ್ತಾರೆ, 1000 ಜನ ಹೇಳ್ತಾ ಇರ್ತಾರೆ. ಬಟ್ ಹೇಳ್ದವ್ರು ಯಾರೂ ನಮಗೇನೋ ಬಂದು ಹೆಲ್ಪ್ ಮಾಡೋದಿಲ್ಲ ಅಲ್ವಾ. ಸೊ ನೀವು ಏನೇ ಟಾಪಿಕನ್ನು ತೊಗೊಳ್ಳಿ, ಮೇಯ್ನಾಗಿ ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಅದು ಆ್ಯಸ್ ಇಟ್ ಈಸ್ ಹೇಳ್ಬಿಡಿ ನಿಮ್ಮ ಒಂದು ಶೈಲಿನಲ್ಲಿ. ಅದಕ್ಕೆ ನೀವಿನ್ನ ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ಬೋದು. ಇವಾಗ ನಾನು ಮಾಡಿದ್ದೀನಿ ಈ ವಿಡಿಯೋದ ಬಗ್ಗೆ, ನೀವಿನ್ನ ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ಬೋದು. ಸೊ ಅದನ್ನು ನಿಮ್ಮ ಶೈಲಿನಲ್ಲಿ ನೀವು ಹೇಳಿದಾಗ ಜನಕ್ಕೆ ಅದು ಇಷ್ಟ ಆಗುತ್ತೆ. ಆಮೇಲೆ ಕಂಟೆಂಟನ್ನು ಯಾವುದೇ ಕಾರಣಕ್ಕೂ ನೀವು ದಿನ ಬಿಟ್ಟು ದಿನ ಚೇಂಜ್ ಮಾಡ್ತಾ ಬರಬೇಡ್ರಿ. ಮಾಡಬಾರ್ದು ಅಂತ ಯೂಟ್ಯೂಬ್ ರೂಲ್ಸ್ ಇಲ್ಲ. ನಾವು ಕಂಟೆಂಟನ್ನು ನಾವು ಇದನ್ನೇ ಹಾಕಬೇಕು ಅಂತ ಯೂಟ್ಯೂಬ್ ರೂಲ್ಸ್ ಇಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಬಟ್ ನಾವಿಲ್ಲಿ ಮಾಡ್ತಿರೋದು ಯಾರಿಗೆ, ಯೂಟ್ಯೂಬಿಗೆ ಮಾಡ್ತಾ ಇಲ್ಲ, ನಾವು ನಮ್ಮನ್ನು ನೋಡ್ತಕ್ಕಂಥ ಜನರಿಗೆ ನಾವು ಮಾಡ್ತಾ ಇದ್ದೀವಿ. ಅವ್ರಿಗೆ ಏನು ಬೇಕು. ಸೊ ಅವ್ರು ನಮಗೆ ಏನಕ್ಕೆ ಸಬ್ಸ್ಕ್ರೈಬ್ ಆಗಿದ್ದಾರೆ, ಇವತ್ತೊಂದು ವಿಡಿಯೋ ಹಾಕಿದ್ರೆ ನಿಮಗೆ 10 ಸಬ್ಸ್ಕ್ರೈಬ್ ಬಂದರು ಅಂತ ಹೇಳಿದರೆ ಆ ವಿಡಿಯೋ ನೋಡ್ಬಿಟ್ಟು ನಿಮಗೆ ಸಬ್ಸ್ಕ್ರೈಬರ್ ಬಂದಿರ್ತಾರೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಇವರೇನು ದೊಡ್ಡದಾಗಿ ತಿಳ್ಕೊಂಬಂತ ಹೇಳ್ತಾರೆ ಅಂತ ಹೇಳ್ಬೇಡಿ. ನೀವು ಯೋಚನೆ ಮಾಡಿ, ನಾನು ಹೇಳಿದ್ರಲ್ಲಿ ತಪ್ಪಿತ್ತು ಅಂದರೆ ನನಗೆ ಕಮೆಂಟ್ ಹಾಕಿ, ಖಂಡಿತ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ. ಇವತ್ತೊಂದು ಟಾಪಿಕ್ ಹಾಕಿ, ನಾಳೆ ಒಂದು ಟಾಪಿಕ್ ಹಾಕಿ, ನಾಡಿದ್ದು ಒಂದು ಟಾಪಿಕ್ ಹಾಕಿ, ಅದರಲ್ಲಿ ನಿಮ್ಮ ಚಾನಲ್ ಗ್ರೋ ಆಗೋಲ್ಲ, ನಿಜವಾಗ್ಲೂ ಗ್ರೋ ಆಗೋಲ್ಲ ನಿಮ್ಮ ಚಾನಲ್ಲು. ಸೊ ಈ ಥರ ಮಿಸ್ಟೇಕನ್ನು ಮಾಡಬೇಡಿ. ಮಾಡ್ತೀರಾ ಒಂದು ಟಾಪಿಕ್ ಮೇಲೆ ಅಟ್ಲೀಸ್ಟ್ ಒಂದು 15 ಡೇಸ್ ವರ್ಕ್ ಮಾಡಿ, ಇಲ್ಲ ಒಂದು 20 ಡೇಸ್ ವರ್ಕ್ ಮಾಡಿ, ಆಮೇಲೆ ರಿಸಲ್ಟ್ ತೊಗೊಳ್ಳಿ. ಇಮಿಡಿಯೇಟಾಗಿ ಮಗು ಹುಟ್ಟಿದ ತಕ್ಷಣ ಅಪ್ಪ ಅಂತ ಹೇಳುತ್ತೆ, ಅಮ್ಮ ಅಂತ ಹೇಳುತ್ತೆ, ಇಲ್ಲಲ್ವ 1 ವರ್ಷ ಆದಮೇಲೆ ಹೇಳುತ್ತೆ. ಸೊ ಅದೇ ಥರ ನಮಗೂ ಸ್ವಲ್ಪ ಟೈಮ್ ಕೊಡಬೇಕು ರೀ. ನಾವು ಪಾಪ ನಮ್ಮ ಜನಗಳು ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ಅವರು ನಮ್ಮನ್ನು ಬೆಳೆಸಬೇಕು. ಇದಕ್ಕೆಲ್ಲನೂ ನಾವು ಟೈಮ್ ಕೊಡಬೇಕು. ಟೈಮ್ ಕೊಟ್ಟಾಗ್ಲೇ ಅವರು ನಮ್ಮನ್ನು ಒಪ್ಕೊಂಡು ನಮ್ಮನ್ನು ಬೆಳೆಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಟಾಪಿಕ್ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಇನ್ನೊಂದು ಏನಂತ ಹೇಳಿದರೆ,
ಚೆನ್ನಾಗಿ ಮಾಡಿ, ವಿಡಿಯೋನ ಚೆನ್ನಾಗಿ ಮಾಡಿ. ಯಾವುದೇ ಕಂಟೆಂಟ್ ಇರಲಿ, ಏನೇ ಇರಲಿ, ಓಪನ್ ಅಪ್ ಆಗಿ ಕ್ಯಾಮ್ರಾದ ಮುಂದೆ ನಾವು ಫೇಸ್ ಮಾಡಬೇಕು. ನಾವು ಕ್ಯಾಮ್ರಾನ ಚೆನ್ನಾಗಿ ಇಟ್ಕೊಂಡು ಚೆನ್ನಾಗಿ ನಮಗೆ ಗೊತ್ತಿಲ್ಲ. ಈಗ ಎಷ್ಟೋ ವಿಚಾರಗಳು ನಾನು ಬುಕ್ಕಲ್ಲಿ ಬರೆದಿಟ್ಕೊಂಡಿರ್ತೀನಿ. ಸೊ ಅದನ್ನು ನೋಡ್ಬಿಟ್ಟು ಹೇಳಲಿಕ್ಕೆ ನನಗೆ ಯಾಕೋ ಸರಿ ಅನಿಸೋದಿಲ್ಲ. ನಾನು ಏನು ಮಾಡ್ತೀನಿ, ನನಗೆ ಗೊತ್ತಿರೋದನ್ನು ಹೇಳ್ತೀನಿ. ಇಲ್ಲಿ ಒಂದು ಮಾತು ಸ್ಕಿಪ್ ಆಗುತ್ತೆ, ಆಗಲಿ, ಕಲಿತಾ ಇದ್ದೀವಿ, ಕಲಿಯೋಣ. ಇಲ್ಲಿ ಯಾರೂ ಪರ್ಫೆಕ್ಟ್ ಇಲ್ಲ ದೀಪ ವಿಡಿಯೋದ ಮುಂದೆ ಕೂತ್ಕೊಂಡು ಹೀಗೆ ಮಾಡಬೇಕು, ಎಲ್ಲೂ ರೂಲ್ಸ್ ಇಲ್ಲ ತಾನೇ. ಇದು ಯಾರು ಮಾಡಿಕೊಟ್ಟಿರೋ ರೂಲ್ಸ್ ಏನಲ್ಲ ಅಲ್ವಾ. ಎಲ್ಲರೂ ನಮ್ಮಂಗಿದ್ದವರೇ ಇವತ್ತು ಬೆಳೆದಿರೋದಿದೆ. ಸೊ ತಪ್ಪುಗಳಾದಾಗಲೇ ಮನುಷ್ಯ ಕಲಿಯೋದಕ್ಕಾಗೋದಂತೆ. ನೀವು ಎಷ್ಟು ಮಾತಾಡ್ತೀರಾ, ಎಷ್ಟು ವೀಡಿಯೋಸ್ ಮಾಡ್ತೀರಾ, ಅದು ನಿಮಗೆ ಹೆಲ್ಪ್ ಆಗುತ್ತೆ. ಇದೇ ಥರ ನಿಮಗೆ ಟಿಪ್ಸ್ ಬೇಕು, ಇದೇ ಥರ ಏನಂದರೆ ನನ್ನ ಸಜೆಷನ್ ಬೇಕು ಅಂತ ಹೇಳಿದರೆ ನನಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾಕಂದರೆ ನಾನು ನಿಮಗೆ ಇಷ್ಟೆಲ್ಲ ಕೊಡ್ತೀನಿ ಅಂದರೆ ನೀವು ನನಗೊಂದು ಚಿಕ್ಕ ಗಿಫ್ಟ್ ಕೊಡಬೇಕಲ್ವ. ಸೊ ನನಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೋಪ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು.